ಮೀನಮ್ಮ, ನೀನು ತುಂಬಾ ಕ್ಯೂಟಾಗಿ ಕಾಣ್ತಿದ್ಯಾ. ಓ, ನಾನು ಹೇಳ್ದೆ ಅಂತ ಹೆದರ್ಕೊಂಡು ಹೋಗ್ಲತ್ತಿದ್ಯೋ ಅಥವಾ ನೀನು ಹೇಳಿದ್ದು ಅಂತಾನೆ ಹೋಗ್ಲಿದ್ದು, ಆದ್ರೆ ಅದು ಸುಳ್ಳಲ್ಲ. ನೀನ್ ಅವಾಗ ಅವಾಗ ಕ್ಯೂಟಾಗಿ ಕಾಣ್ತಿರ್ತೀಯ. ಅಲ್ಲ, ಇಷ್ಟು ದಿನ ನಾನ್ ಮಾತಾಡ್ಸಿದ್ರೆ ಬೋಬೋ ಬೋ ಅಂತ ಜಗಳ ಮಾಡ್ಕೊಂಡ್ ಬರ್ತಾ ಇದ್ದ. ಆದ್ರೆ ಇವಾಗ ನೋಡಿದ್ರೆ ಫುಲ್ ಅವಾಯ್ಡು. ನಾನ್ ನೋಡಿದ್ರು ನೋಡ್ತಿಲ್ದಿರೋ ತರ ಹೋಗ್ತಾನೆ, ಮಾತಾಡ್ಸಿದ್ರೆ ಮುಖ ತಿರ್ಸ್ಕೊಳ್ತಾನೆ. ಅಬ್ಬಬ್ಬಾ, ಇವನ್ ಹತ್ರ ಕಲಿಬೇಕು. ಅಲ್ಲ, ಒಂದ್ಸಲಿ ನಾನ್ ಹೇಳೋದ್ನ ಕೇಳಿಸ್ಕೊಂಡು ಇಲ್ಲ ಕಣೆ ಕ್ಷಮಿಸಿದೀನಿ ಅಂತ ಅಂದ್ರೆ ಇವನ್ ಅಜ್ಜಿ ಮನೆ ಗಂಟೆ ಏನಾದ್ರು ಹೋಗುತ್ತಾ? ಅಯ್ಯೋ, ಇವನ್ ಅಜ್ಜಿನೇ ನಮ್ಮ ಅಜ್ಜಿ ತಾನೆ, ಹಿಂಗೆಲ್ಲ ಮಾತಾಡ್ಬಾರ್ದು. ಅದೇನಾದ್ರೂ ಆಗ್ಲಿ, ಒಂದ್ಸಲಿ ಕ್ಷಮಿಸ್ಬಿಟ್ರೆ ಏನಾಗ್ಬಿಡುತ್ತೆ? ಅಲ್ಲ, ನಾನ್ ಸಾರಿ ಕೇಳ್ತಿದೀನಿ ಅಂತ ಇವನೇನಾದ್ರು ಮಜಾ ತಗೊಂತಾ ಇದ್ದಾನ? ಅಲ್ಲ, ಸಾರಿ ಕೇಳಕ್ಕೆ ನಾನ್ ಯಾಕೆ ಇಷ್ಟೊಂದು ಒದ್ದಾಡ್ತಿದೀನಿ? ಅದು ಈ ಕಾಡ್ ಪಾಪಂಗೆ. ಹೌದು, ನನ್ನೆಲ್ಲ ತಪ್ಪಾಗಿದೆ, ಆದ್ರೆ ಅವನು ನನ್ಗೆ ಎಷ್ಟೆಲ್ಲಾ ಟಾರ್ಚರ್ ಕೊಟ್ಟಿಲ್ಲ. ಅಲ್ಲಿಗಿದು ಪಿಟಿ ಪಿಟಿ ಆಯ್ತು ತಾನೆ? ಯಾರು ಇದು ಯಾರ ಕೈ ಅಂತ ನಿಮಗೆ ಗೊತ್ತಾಗಲ್ವಾ? ಸಿದ್ದು? ಯಸ್. ಹೋಗು ಸಿದ್ದು, ಮೊದ್ಲೇ ನನ್ ಮೂಡ್ ಸರಿ ಇಲ್ಲ, ಅದ್ರಲ್ಲಿ ಮತ್ತೆ ಮತ್ತೆ ಬಂದು ನೀನ್ ಇರಿಟೇಟ್ ಬೇರೆ ಮಾಡ್ತಿದ್ಯಾ. ಯಾಕಮ್ಮ, ಅಂತದೇನಾಯ್ತು? ಆ ವಲ್ಲಭ ಸಿದ್ದು ನನ್ ಸಾರಿನೇ ಅಕ್ಸೆಪ್ಟ್ ಮಾಡ್ತಿಲ್ಲ. ನನಗಂತೂ ತಲೆ ಚಿಟ್ಟಿಡುತ್ತಿದೆ. ಲೆಟರ್ ಬರ್ದಾಯ್ತು, ಕೈಯಲ್ಲಿ ಕ್ಯೂಟ್ ಆಗಿ ಅಪಾಲಜಿ ಕೇಳಿದ್ದು ಆಯ್ತು, ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ಎಲ್ಲ ಮಾಡಿದಾಯ್ತು. ಕ್ಷಮಿಸೋದಕ್ಕೆ ಅವ್ನಿಗೆ ಏನ್ ದಾಡಿ ಅಂತಾನೆ ಗೊತ್ತಾಗ್ತಿಲ್ಲ. ಸಿಗ್ಲಿ ಅವನು ನನ್ ಕೈಗೆ, ಮಾಡ್ತೀನಿ. ನಿನ್ ಮೂಡು ತುಂಬಾ ಖರಾಬ್ ಆಗಿದೆ ಅಂತ ನನಗೆ ಗೊತ್ತು. ಅದನ್ನ ಚೇರ್ ಅಪ್ ಮಾಡೋದಕ್ಕಂತಾನೆ ನಾ ಒಂದ್ ಜಾಗ ಕರ್ಕೊಂಡು ಹೋಗ್ತೀನಿ, ಬಾ. ಬೇಡ ಸಿದ್ದು, ನನಗ್ ಎಲ್ ಬರೋ ಮೂಡಲ್ಲೂ ಇಲ್ಲ. ಆ ಕಾಡ್ ಪಾಪ ನಿನ್ ಸಾರಿ ಅಕ್ಸೆಪ್ಟ್ ಮಾಡಿದಿದ್ರೆ ನಾನು ಎಷ್ಟು ಆರಾಮಾಗಿ ನಿನ್ ಜೊತೆ ಸುತ್ತಾಡ್ಬೋದಿತ್ತು. ಆದ್ರೆ ಈಗ ಅವನಿಂದ ನಂಗೆ ಒಂದ್ ಸ್ವಲ್ಪ ನೆಮ್ಮದಿನೂ ಇಲ್ಲ. ನೋಡು, ನೀನ್ ಹೀಗೆ ಅವನ ಬಗ್ಗೆ ಯೋಚನೆ ಮಾಡ್ಕೊಂಡು ಮನ್ಸಾಳ್ ಮಾಡ್ಕೊಂಡು ಕುತ್ಕೊಳ್ಳೋದನ್ನ ಒಬ್ಬ ಬಾಯ್ ಫ್ರೆಂಡ್ ಆಗಿ ನನಗ್ ನೋಡಕ್ಕಾಗಲ್ಲ. ನನಗ್ ಅದೆಲ್ಲ ಗೊತ್ತಿಲ್ಲ, ನನ್ ಜೊತೆ ಬರ್ಬೇಕು ಅಷ್ಟೇ. ಆದ್ರೆ ಎಲ್ಲಿಗೆ? ಹೇಳ್ತೀನಿ ಬಾ ಅಮ್ಮ. ಏ ಸಿದ್ದು, ಹುಡುಗಿ ಸಿಗೋದೇ ತುಂಬಾ ಕಷ್ಟ ಆಗೋಗಿದೆ. ಎಷ್ಟು ಕಡೆ ಹುಡುಕಿದ್ದೀನಿ ಅಂತೀರಿ? ನೀನಾ? ಈ ಧ್ವನಿ ಎಲ್ಲೋ ಕೇಳ್ದಂಗಿದೆಯಲ್ಲ. ನಿಮ್ ಮಾವ ಬಂದ್ರು ಕಣೆ. ಅಯ್ಯಯ್ಯೋ, ಈಗ ನಿಮ್ ಮಾವ ನನ್ನ ಹಿಂಗ್ ನೋಡಿದ್ರೆ ಅಷ್ಟೇ ಕೊಂದೇ ಬಿಡ್ತಾರ ನನ್ನ. ಅತ್ತೆ ಅತ್ತೆ, ಹೆದರ್ಕೋಬೇಡಿ, ನಾನೋಗಿ ವಿಚಾರಿಸ್ಕೊಂಡ್ ಬರ್ತೀನಿ. ಹುಷಾರೇ. ಮಾವ, ಯಾಕ್ ಮಾವ ಹಾಗ್ ನೋಡ್ತಿದ್ದೀರಾ? ಇವ್ರು ಯಾರು? ಅಂಕಲ್ ನಮಸ್ತೆ, ಹೇಗಿದ್ದೀರಾ? ಕುಡಿಯೋದಕ್ಕೆ ಟೀ ತಗೋತೀರಾ ಕಾಫಿ ತಗೋತೀರಾ? ನನಗೆ ಟೀ ಓಕೆನಮ್ಮ. ನಮ್ಮತ್ತೆ ಕಾಫಿ ಸೂಪರ್ ಆಗಿ ಮಾಡ್ತಾರೆ, ಇರಿ ತಗೊಂಡ್ ಬರ್ತೀನಿ. ಗಿರಿಜಾ, ಅಯ್ಯಯ್ಯೋ, ನಾನು ಹೋಗಲ್ಲ, ಹೋದ್ರೆ ನನ್ ಕತೆ. ಗಿರಿಜಾ, ಬಂದೆ ರೀ, ಬಂದೆ, ಬರ್ತಾ ಇದ್ದೀನಿ. ಗಿರಿಜಾ, ಏನೇ ಇದು ನಿನ್ನ ಅವತಾರ? ಅವತಾರ ಅಲ್ಲ ಮಾವ, ಇದನ್ನ ಫೇಸ್ ಪ್ಯಾಕ್ ಅಂತಾರೆ. ಇದರಲ್ಲಿ ಕಡ್ಲೆ ಹಿಟ್ಟು, ಅರಿಶಿನ, ಮೊಸರು ಎಲ್ಲ ಇದೆ. ಇದನ್ನ ಹಚ್ಕೊಂಡ್ರೆ ಸ್ಕಿನ್ ಸಾಫ್ಟ್ ಆಗುತ್ತೆ. ಹಾಗೆ ಇದು ಆಂಟಿ ಏಜಿಂಗ್ ಆಗೋ ಕೆಲಸ ಮಾಡುತ್ತೆ. ನೋಡ್ತಾ ಇರಿ ಮಾವ, ಅತ್ತೆ ಮುಖ ತೊಳೆದ್ಮೇಲೆ ಮುಖ ಪಳಪಳ ಅಂತ ಹೊಳಿಯುತ್ತೆ. ನಿಜ ಹೇಳ್ಬೇಕು ಅಂತಂದ್ರೆ ನಿಮ್ಗೆ ಅತ್ತೆ ಮೇಲೆ ಮತ್ತೆ ಹೊಸದಾಗಿ ಪ್ರೀತಿ ಹುಟ್ಟುತ್ತೆ ಮಾವ. ಗಿರಿಜಾ, ಈಗ ಇವಳು ಬಾಯಿ ಮುಚ್ಚಿಸ್ಲಿಲ್ಲ ಅಂದ್ರೆ ನಾ ಏನ್ ಮಾಡ್ತೇನೋ ಗೊತ್ತಿಲ್ಲ.
ಈ ಫೇಸ್ ಪ್ಯಾಕ್ ಬೇರೆ. ಸುಮ್ಮನೆ ಇರೆ. ಬರ್ರಿ, ಏನಿಲ್ಲ, ನೀವೊಂದ್ 2 ನಿಮಿಷ ಕೂತಿರಿ. ಅಣ್ಣ ನಮಸ್ಕಾರ, ನಾನು ಗಿರ್ಜಾ. ಒಂದ್ 2 ನಿಮಿಷ ಕೂತಿರಿ, ನಾನು ಹೀಗೋಗಿ ಹಾಗೆ ಬಂದ್ಬಿಡ್ತೀನಿ, ಸರಿನಾ? ಬಾರಿ ಬಾರಿ. ಮಂಜಣ್ಣ ಕುಳಿ. ಅವರಿಬ್ರು ಅವತಾರ ನೋಡ್ಬೇಕಾಗಿತ್ತು. ನನ್ಗೆ ಎಷ್ಟು ಸಿಟ್ಟು ಬರ್ತಾ ಇತ್ತು ಗೊತ್ತಾ? ಅವಳು ಹೀಗೆ ಬಿಟ್ರೆ ಮನೇಲಿ ಎಲ್ರನ್ನೂ ಅಧಿಕ ಪ್ರಸಂಗಿ ಮಾಡ್ಬಿಡ್ತಾಳೆ. ನಾನು ಅದಕ್ಕೆ ಅವಕಾಶ ಮಾಡ್ಕೊಡ್ಬಾರ್ದು. ಹೌದು ಬಾವ, ಇದ್ರ ಬಗ್ಗೆ ನೀವು ನಿರ್ಧಾರ ತಗೊಳ್ಳೇಬೇಕು. ಅಲ್ಲ, ಮೊದಲು ನಮ್ಮಕ್ಕ ಏನೇ ಮಾಡೋದಕ್ಕೂ ನಿಮ್ಗೆ ಎದುರ್ಕೋತಾ ಇದ್ರು. ಈಗ ಆ ಮೀನಮ್ಮನ ಮಾತು ಕೇಳ್ಕೊಂಡು ಮಕ್ಕಕ್ಕೆ ಇಟ್ಟೆಲ್ಲ ಹಚ್ಕೊಂಡು ಓಡಿರ್ತಾವ್ರೆ. ಅಲ್ಲ, ಹಿಂಗೆ ಆಗ್ಬಿಟ್ರೆ ಮುಂದೊಂದಿನ ಮೀನಮ್ಮನ ಮಾತು ಕೇಳ್ಕೊಂಡು ಪ್ಯಾಂಟ್ ಶರ್ಟ್ ಹಾಕೊಂಡು ಊರ್ ತುಂಬ ಓಡಿರ್ಬಿಟ್ರೆ ಅಯ್ಯೋ ಚೆನ್ನಾಗಿರಲ್ಲ. ಏಯ್ ತಲೆ ಹರಟೆ, ಇಲ್ದೇ ಇರೋ ಐಡಿಯಾನ ನೀನ್ ಅವಳು ಕೊಡ್ಬೇಡ. ಹಾಗೇನಾದ್ರೂ ಆದ್ರೆ ಅದೇ ಹಿಟ್ಟನ್ನು ತಗೊಂಡು ನಿನ್ ಮುಖಕ್ಕೆ ಬಡಿತೀನಿ. ಹಚ್ಚಿ ಹಚ್ಚಿ ಬಾವ, ಹಾಗಾದ್ರೆ ಸ್ವಲ್ಪ ಬೆಳಗಾಗ್ಬೋದು ನಿಮ್ ತರ. ನಂದ, ಹೆಣ್ಮಕ್ಳಿಗೆ ತಂದೆ ಹತ್ರ ಹೆಚ್ಚು ಸಲಿಗೆ ಇರುತ್ತೆ. ಅವಳು ನಿಮ್ಮನೇಲೂ ಅಷ್ಟೇ ಸಲಿಗೆ ಅಂತಿದ್ದಾಳೆ ಅಂದ್ರೆ ನಿನಗೆ ಮಾವನ ಸ್ಥಾನ ಕೊಟ್ಟಿಲ್ಲ, ತಂದೆ ಸ್ಥಾನ ಕೊಟ್ಟಿದ್ದಾಳೆ ಅಂತ ಯೋಚನೆ ಮಾಡು. ಏನೇ ಹೇಳು ನಂದ, ನಿನಗೆ ಸಿಕ್ಕಿರೋ ಸೊಸೆ ತುಂಬಾ ಲವಲವಿಕೆಯಿಂದ ಇರ್ತಾಳೆ. ಅವಳು ಲವಲವಿಕೆಯಿಂದ ಇರ್ತಾಳೆ ಅಂತ ನಿಮ್ಗೆ ಹೇಗೆ ಗೊತ್ತು? ನೀವ್ ಯಾವತ್ತೂ ಅವಳು ನೋಡೇ ಇಲ್ವಲ್ಲ? ಅದು ಏನಂದ್ರೆ, ಅದು ಬಾವ, ನೀವ್ ಹೇಳಿದ್ರಲ್ಲ ಅಕ್ಕಂಗೆ ಮೀನ ಕಡ್ಲೆ ಇಟ್ಟು ಹಚ್ಚಿದ್ವು ಅಂತ, ಅಷ್ಟೊಂದು ಸಲಿಗೆಯಿಂದ ಇರೋದ್ ನೋಡಿದ್ರೆ ಲವಲವಿಕೆಯಿಂದ ಇರ್ಬೋದು ಅಂತ ಲೆಕ್ಕಾಚಾರ ಅವ್ರದ್ದು. ನೀವೊಬ್ರು ಕಡಿಮೆ ಆಗಿದ್ರಿ ಹನುಮಂತಣ್ಣ ಅವಳನ್ನ ವಹಿಸ್ಕೊಂಡು ಮಾತಾಡಕ್ಕೆ. ಸರಿ, ಆ ಪರ್ಮಿಷನ್ ಮನೆ ಸಾಮಾನೆಲ್ಲ ಕಳ್ಸಿದ್ರಾ? ಇಲ್ಲ. ಹೋಗಿ ಮೊದಲು ಕೆಲಸ ಮಾಡಿ. ಮೀನಮ್ಮ, ನೀನ್ ತುಂಬಾ ಕ್ಯೂಟಾಗಿ ಕಾಣ್ತಿದ್ಯಾ. ಓ, ನಾನು ಹೇಳ್ದೆ ಅಂತ ಹೆದರ್ಕೊಂಡು ಹೋಗ್ಲತ್ತಿದ್ಯೋ ಅಥವಾ? ನೀನ್ ಹೇಳಿದ್ದು ಅಂತಾನೆ ಹೋಗ್ಲಿದ್ದು, ಆದ್ರೆ ಅದು ಸುಳ್ಳಲ್ಲ. ನೀನ್ ಅವಾಗ ಕ್ಯೂಟಾಗಿ ಕಾಣ್ತಿರ್ತೀಯ ಅಂದ್ರೆ ಯಾವಾಗ್ಲೂ ಕ್ಯೂಟಾಗಿ ಕಾಣಿಸ್ತೀಯ, ಅದ್ ನಿಜ. ಥ್ಯಾಂಕ್ಸ್ ಕಣೋ ಕೇಶವ. ಅದೇನೋ ಗೊತ್ತಿಲ್ಲ, ನೀನ್ ಹೊಗಳ್ತಾ ಇದ್ರೆ ನನ್ ಕೇಳಕ್ ಒಂಥರ ಖುಷಿ. ಹೌದಾ? ಹೌದು. ಲವ್ ಯು ಕಣೋ ಕೇಶವ. ಎಲ್ಲಿ ನನ್ಗೊಂದು ಪಪ್ಪಿ ಕೊಡು. ಕೊಡೋ. ಅದು ಮೀನಾ, ಇವಾಗ ಬೇಡ ಕಣೆ. ಯಾಕೋ, ಏನಾಗಿದೆ ನಿನ್ಗೆ? ನಾವಿಬ್ರು ಗಂಡ ಹೆಂಡತಿ, ಒಂದ್ ಪಪ್ಪಿ ಕೊಡು ಅಂತಂದ್ರೆ ಈಗಾಗಲ್ಲ ಅಂತೀಯಲ್ಲ. ಅದು ಮೀನಾ, ನಾವಿವಾಗ ದೇವಸ್ಥಾನಕ್ಕೆ ಹೋಗ್ತಿದೀವಲ್ಲ, ಮದ್ವೆ ಆದ್ಮೇಲೆ ಎಲ್ಲೂ ಆಚೆ ಕರ್ಕೊಂಡು ಹೋಗಿಲ್ಲ ಅಂತ ಹೇಳ್ತಿದ್ದಲ್ಲ, ಇವತ್ತು ನಾನು ನಿನ್ನ ಆಚೆ ಕರ್ಕೊಂಡು ಹೋಗ್ತಾ ಇದೀನಿ, ಬೇಗ ರೆಡಿ ಆಗೋ. ಹೌದಾ? ನನ್ ಮುದ್ದು ಕಣೋ ನೀನು. ಹಾಗಾದ್ರೆ ನಾವ್ ಯಾವಾಗ್ಲೂ ಹೋಗ್ತಿದ್ವಲ್ಲ ಆ ದೇವಸ್ಥಾನಕ್ಕೆ ಹೋಗಣ್ವಾ? ಓ, ಇವಾಗ್ಲೇ ಹೋಗಣ್ವಾ? ಓ, ಆ ದೇವಸ್ಥಾನಕ್ಕೆ ಹೋಗ್ತೀವಲ್ವಾ, ಈ ಸೀರೆ ಬೇಡ, ಬೇರೆ ಸೀರೆ ಚೇಂಜ್ ಮಾಡ್ಕೋತೀನಿ. ಮೀನಾ, ಇದು ಚೆನ್ನಾಗಿದೆಯಲ್ಲ? ಇಲ್ಲ ಬೇಡ, ಬೇರೆ ಹಾಕೊಳ್ತೀನಿ, ನೀ ಆಚೆ ಹೋಗು. ಸರಿ. ಕೇಶವ, ಹಾಗೆ ಗಾಂಧಿ ಸರ್ಕಲ್ ಹತ್ರ ಪಾನಿಪುರಿ ಕೊಡಿಸ್ತೀಯಾ? ಆಮೇಲೆ ಬ್ಯಾಂಗಲ್ ಸ್ಟೋರ್ ಕರ್ಕೊಂಡು ಹೋಗು, ನಾನು ಬೊಟ್ಟು, ಓಲೆ, ಬಳೆ ಇದನ್ನೆಲ್ಲ ತಗೊಳ್ಬೇಕು. ಸರಿ, ಎಲ್ಲ ಕೊಡಿಸ್ತೀನಿ. ಇವಾಗ ಲೇಟ್ ಮಾಡ್ಬೇಡ, ಬೇಗ ರೆಡಿ ಆಗು. ಹಾ ಸರಿ. ಇದೇ ಹಾಕೊಳ್ತೀನಿ, ಚೆನ್ನಾಗಿದೆ. ಎಲ್ರು ಏನ್ರ ಮಾಡ್ತಿದ್ದೀರಾ? ಹೋಗ್ರೋ. ನೆಕ್ಸ್ಟ್ ಟೈಮ್ ಇನ್ನೊಂದ್ ಬೆಕ್ಕು ವಿಡಿಯೋ ಬಂದಾಗ ತೋರಿಸ್ತೀನಿ ಕಣ್ರೋ, ಸಿಗೋಣ. ಏ ಕಾಡ್ ಪಾಪ, ಏನೋ ಮಾಡ್ತಿದ್ಯಾ ಇಲ್ಲಿ ಅಷ್ಟ್ ಬೇಗ ಇಲ್ಲಿ ಬಂದು ಎಲ್ರಿಗೂ ವಿಡಿಯೋ ತೋರಿಸ್ತಿದ್ಯಲ್ಲ? ನಮ್ ಫೋನು ನಮ್ ಇಷ್ಟ, ಒಂದ್ ವಿಡಿಯೋ ಮಾಡ್ಕೊಳಕ್ಕೆ ನಿನ್ ಪರ್ಮಿಷನ್ ಕೇಳ್ಬೇಕಾ? ಹೆಲೋ, ಫೋನ್ ಯಾರ್ದು ಅನ್ನೋದು ಮುಖ್ಯ ಅಲ್ಲ, ಆ ಫೋನ್ ಅಲ್ಲಿ ಯಾರಿದ್ದಾರೆ ಅನ್ನೋದು ಮುಖ್ಯ. ಇನ್ಯಾರಿದ್ದಾರೆ? ಯಾವ್ದೋ ವಿಡಿಯೋದಲ್ಲಿ ಕಾಮಿಡಿ ಮಾಡಿದ ಕಾಮಿಡಿ ವಿಡಿಯೋ ತೋರಿಸ್ತಾ ಇದ್ದಾನೆ. ಕಾಮಿಡಿಯನ್ನ? ಕಾಮಿಡಿಯನ್ನೇ. ಓ, ಕಾಮಿಡಿ ವಿಡಿಯೋನಾ? ಹಂಗಾದ್ರೆ ಓಕೆ.
ಎಲ್ಲೋಗ್ತಾ ಇದ್ಯಾ? ನನ್ ಪಾಡಿಗೆ ನಾನು ನನ್ನ ಫ್ರೆಂಡ್ಸ್ ಜೊತೆ ಫನಿ ವಿಡಿಯೋಸ್ ನೋಡ್ಕೊಂಡು ಕೂತಿದ್ದೆ. ನೀನ್ ಬಂದು ಅವ್ರನ್ನ ಓಡಿಸಿ ನನ್ ಮೈಂಡ್ ಅಪ್ಸೆಟ್ ಮಾಡಿದ್ಯಾ. ಸಾರಿ ಕೇಳ್ದೆ ಎಲ್ಲೇ ಹೋಗ್ತಿದ್ಯಾ? ಸಾರಿ ಕೇಳೆ. ಸಾರಿನಾ? ನಾನಾ? ಏನೋ ನಿನ್ನೆ ನನ್ನಿಂದ ತಪ್ಪಾಗಿತ್ತು, ಅದಕ್ಕೆ ಸಾರಿ ಕೇಳ್ದಪ್ಪ. ಇವಾಗ ನಾನ್ ಏನ್ ಮಾಡ್ದೆ ಅಂತ ಸಾರಿ ಕೇಳಲಿ? ಏನ್ ಮಾಡ್ದೆ ಅಂತ ಹೇಳ್ಬೇಕಾ ಮರಿ? ಅಯ್ಯೋ ಬೇಡ ಬೇಡ ಬೇಡ. ಈಗೇನು ಸಾರಿ ಕೇಳ್ಬೇಕು ತಾನೆ? ಸಾರಿ. ಏಯ್, ಏನ್ ಗಾಂಚಲಿಂದ ಸಾರಿ ಕೇಳ್ತಾ ಇದ್ಯಾ? ಏನ್ ಭಿಕ್ಷೆ ಆಗ್ತಾ ಇದ್ಯಾ ನನ್ಗೆ? ರೆಸ್ಪೆಕ್ಟ್ ಇರ್ಲಿ. ಸಾರಿ. ಯಾಕೋ ಎಮೋಷನ್ ಸಾಲ್ತಿಲ್ಲ. ಇನ್ನು ಬರ್ಲಿ ಎಮೋಷನ್ಸ್. ಸಾರಿ ಕೇಳು. ಸಾರಿ. ಇದು ಇನ್ನೊಂದ್ ಸ್ವಲ್ಪ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಎಮೋಷನ್ಸ್ ಎಲ್ಲ ಹೇಳಿದ್ರೆ ಎಷ್ಟು ಆನಂದವಾಗಿರುತ್ತೆ ಅಂದ್ರೆ. ಮಹಾಪ್ರಭುಗಳೇ ಸಾರಿ, ನನ್ನ ಕ್ಷಮಿಸ್ಬಿಡಿ. ಇನ್ನೊಂದ್ಸಲಿ ನಾನು ಈ ತರ ತಪ್ಪು ಮಾಡಲ್ಲ. ಆಯ್ತು ನಾನು ಕ್ಷಮಿಸಿದೀನಿ, ತಲೆ ಕೆಡ್ಸ್ಕೊಳ್ಬೇಡ. ನನ್ ಮನ್ಸು ನಿನ್ಗಿಂತ ದೊಡ್ಡದು. ಏನಕ್ಕೆ ಅವಾಗ ನನ್ ಕಾಲ್ಗೆ ಬೀಳ್ತಾ ಇರ್ತೀಯ? ಬೇಡ ಅಂದ್ರೂ ಬೀಳ್ತಿಯಲ್ಲೇ. ಇಟ್ಸ್ ಓಕೆ ಕಣೆ, ನಾನು ಕ್ಷಮಿಸಿದೀನಿ. ಸರಿ. ಬನ್ನೂರ್ ಕುರಿ, ಏನ್ ಸಾರಿ ಕೇಳ ಹಂಗೆ ಹೋಗ್ತಾ ಇದ್ಯಾ? ಸಾರಿ ಅಷ್ಟೇನಾ? ಮತ್ತಿನ್ನೇನ್ ಮಾಡ್ಬೇಕಿತ್ತು? ಹೊಟ್ಟೆ ಯಾಕೋ ಹಶ್ವಾಗ್ತಿದೆ. ಒಂದ್ ಕೆಲ್ಸ ಮಾಡು, ಕ್ಯಾಂಟೀನ್ಗೆ ಹೋಗಿ ನಿನ್ ದುಡ್ಡಲ್ಲೇನೆ ನಿನ್ ವರ್ಲ್ಡ್ ಫೇಮಸ್ ತವಾ ಇದೆಯಲ್ಲ ಅದ್ರ ಮೇಲೆ ದೋಸೆ ಉಯಿಸ್ಕೊಂಡ್ ಬಾ. ನೋಡುವಲ್ಲ ಬಾ, ಈಗ ಜಾಸ್ತಿ ಆಯ್ತು. ಲಿಮಿಟ್ ಅಲ್ಲಿ ಇರೋ. ಇಲ್ಲ ಅಂದ್ರೆ ಅದೇ ದೋಸೆ ಪ್ಯಾನ್ ತಗೊಂಡ್ ದೋಸೆ ತರ್ತೀನಿ ಅಂತ ಅಂದೆ. ನಿಮಗೆ ಏನ್ ಬೇಕು ಸರ್? ಮಸಾಲೆ ದೋಸೆನಾ, ಖಾಲಿ ದೋಸೆನಾ, ಸೆಟ್ ದೋಸೆನಾ? ಹೇಳೇ ಇಲ್ವಲ್ಲ. ವರ್ಲ್ಡ್ ಫೇಮಸ್ ಮೈಸೂರ್ ಮಸಾಲೆ ದೋಸೆ ವಿತ್ ಬಟರ್ ಹಾಕೋಬಾ. ವಲ್ಲಭ, ದೋಸೆ ತಂದ್ಮೇಲೆ ವಿಡಿಯೋ ಡಿಲೀಟ್ ಮಾಡ್ತೀಯ ತಾನೆ? ದೋಸೆ ತಿಂದು ಆಮೇಲೆ ಯೋಚನೆ ಮಾಡ್ತೀನಿ. ಹಾಗೆಲ್ಲ ಹೇಳ್ಬೇಡ ವಲ್ಲಭ. ಒಂದ್ ಹುಡುಗಿಗೆ ಜೀವನದಲ್ಲಿ ದುಡ್ಡು ಅನ್ನೋದು ಮುಖ್ಯ ಅಲ್ಲ ಕಣೋ. ಅವಳಿಗೆ ಮಾನ, ಮರ್ಯಾದೆ, ಘನತೆ, ಗೌರವನೇ ಮುಖ್ಯ. ನಂಗೆ ಗೊತ್ತು ನೀನ್ ವಿಡಿಯೋ ಡಿಲೀಟ್ ಮಾಡ್ತೀಯಾ ಅಂತ. ಯಾಕಂದ್ರೆ ಒಂದ್ ಹೆಣ್ಮಗು ಬೆಲೆ ಏನು ಅಂತ ನಿಂಗೆ ಗೊತ್ತಲ್ವಾ? ಏನ್ ಆಕ್ಟಿಂಗ್ ಇದು! ಕ್ರೇಜಿ ಆಕ್ಟಿಂಗು. ಆಕ್ಟಿಂಗ್ ಮಾಡು ಅಂದ್ರೆ ಎಲ್ಲಾರ್ಗು ರಕ್ತ ಕಣ್ಣೀರ್ ಬರ್ಸ್ಬಿಟ್ಟಲ್ಲ ಅಮೂಲ್ಯ. ಈ ಸಲ ಅವಾರ್ಡ್ ಫಿಕ್ಸ್ ನಿನ್ಗೆ. ಫಿಕ್ಸ್. ಏಯ್, ಈ ಓವರ್ ಆಕ್ಟಿಂಗ್ ಬಿಟ್ಟು ಹೋಗಿ ದೋಸೆ ಉಯ್ಕೊಂಬ. ಕರಿಬೇಕು. ನಾನ್ ಮಾಡಿಲ್ದಿರೋ ತಪ್ಪಿಗೆ ಕಾಲೇಜಲ್ಲಿ ಸಸ್ಪೆಂಡ್ ಮಾಡ್ಸಿದ್ಯಾ. ಇವಾಗ ನಿನ್ ಜುಟ್ಟು ಈ ವಲ್ಲಭನ್ ಕೈಯಲ್ಲಿದೆ. ನೋಡು ಹೆಂಗ್ ಆಡಿಸ್ತಾ ಇರ್ತೀನಿ ಅಂತ.